ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಟಾಪ್ 30ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಟಾಪ್ 30 ಸುದ್ದಿಯತ್ತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಮಾಹಿತಿ ಸಿಗ್ತಾ ಇದೆ. ಪುಷ್ಪಾ 2 ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಆ ಚಿತ್ರ ಪ್ರಸಾರಕ್ಕೆ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಚಿತ್ರದುರ್ಗದಲ್ಲಿ ಥಿಯೇಟರ್ಗೆ ನೋಡಿ, ಪೋಸ್ಟರ್ಗೆ ಕಪ್ಪು ಮಸಿಯನ್ನು ಬಳಿದು ಕರುನಾಡ ವಿಜಯ ಸೇನೆ ಆಕ್ರೋಶವನ್ನು ಹೊರಹಾಕಿದೆ. ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ನಲ್ಲಿ ಪುಷ್ಪಾ 2 ಪ್ರಸಾರವಾಗ್ತಾ ಇತ್ತು. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಅವಕಾಶ ಕೊಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಯಿತು. ಸೊ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ನೋಡಿ, ಅಲ್ಲೆಲ್ಲ ಪ್ರಚಾರಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ ತಮಿಳಲ್ಲೇ ಪ್ರಚಾರ ಮಾಡ್ತೀನಿ ಅಂತಾರೆ. ಮಹಾರಾಷ್ಟ್ರ ಆ ಕಡೆ ಹೋದಾಗ ಹಿಂದಿಯಲ್ಲಿ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಬರಲಿಲ್ಲ. ಕನ್ನಡಕ್ಕೆಲ್ಲ ಒಂದು ಕಡೆ ಅವಮಾನ ಮಾಡಿದ್ರ ಅಲ್ಲೂ ಅರ್ಜುನ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಕನ್ನಡಕ್ಕಾಗಿ ಉತ್ತರವನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿ ಕೂಡ 6 ಗಂಟೆಗಿಂತ ಮುಂಚೆ ಪ್ರದರ್ಶನ ಆಗಬಾರ್ದು ಅಂತೇಳಿ ಕೂಡ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಚಿತ್ರ ಪ್ರಸಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮಸಿ ಬಳಿದು, ಪೋಸ್ಟರ್ಗಳಿಗೆ ಮಸಿ ಬಳಿದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಮತ್ತೊಂದು ಕಡೆ ಈಗ ಥಿಯೇಟರ್ನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅವರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮಸಿ ಬಳಿತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕನ್ನಡ ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಪ್ರಾಕ್ಟೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಚಿತ್ರಕ್ಕೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಪ್ರಾಕ್ಟೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಚಿತ್ರಕ್ಕೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಪ್ರಾಕ್ಟೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಟಾಪ್ 30ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಟಾಪ್ 30 ಸುದ್ದಿಯತ್ತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಮಾಹಿತಿ ಸಿಗ್ತಾ ಇದೆ. ಪುಷ್ಪಾ 2 ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಆ ಚಿತ್ರ ಪ್ರಸಾರಕ್ಕೆ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಚಿತ್ರದುರ್ಗದಲ್ಲಿ ಥಿಯೇಟರ್ಗೆ ನೋಡಿ, ಪೋಸ್ಟರ್ಗೆ ಕಪ್ಪು ಮಸಿಯನ್ನು ಬಳಿದು ಕರುನಾಡ ವಿಜಯ ಸೇನೆ ಆಕ್ರೋಶವನ್ನು ಹೊರಹಾಕಿದೆ. ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ನಲ್ಲಿ ಪುಷ್ಪಾ 2 ಪ್ರಸಾರವಾಗ್ತಾ ಇತ್ತು. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಅವಕಾಶ ಕೊಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಯಿತು. ಸೊ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ನೋಡಿ, ಅಲ್ಲೆಲ್ಲ ಪ್ರಚಾರಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ ತಮಿಳಲ್ಲೇ ಪ್ರಚಾರ ಮಾಡ್ತೀನಿ ಅಂತಾರೆ. ಮಹಾರಾಷ್ಟ್ರ ಆ ಕಡೆ ಹೋದಾಗ ಹಿಂದಿಯಲ್ಲಿ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಬರಲಿಲ್ಲ. ಕನ್ನಡಕ್ಕೆಲ್ಲ ಒಂದು ಕಡೆ ಅವಮಾನ ಮಾಡಿದ್ರ ಅಲ್ಲೂ ಅರ್ಜುನ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಕನ್ನಡಕ್ಕಾಗಿ ಉತ್ತರವನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿ ಕೂಡ 6 ಗಂಟೆಗಿಂತ ಮುಂಚೆ ಪ್ರದರ್ಶನ ಆಗಬಾರ್ದು ಅಂತೇಳಿ ಕೂಡ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಚಿತ್ರ ಪ್ರಸಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮಸಿ ಬಳಿದು, ಪೋಸ್ಟರ್ಗಳಿಗೆ ಮಸಿ ಬಳಿದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಮತ್ತೊಂದು ಕಡೆ ಈಗ ಥಿಯೇಟರ್ನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.
ಪೊಲೀಸರು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅವರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮಸಿ ಬಳಿತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಟಾಪ್ 30ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಟಾಪ್ 30 ಸುದ್ದಿಯತ್ತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಮಾಹಿತಿ ಸಿಗ್ತಾ ಇದೆ. ಪುಷ್ಪ 2 ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಆ ಚಿತ್ರ ಪ್ರಸಾರಕ್ಕೆ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಚಿತ್ರದುರ್ಗದಲ್ಲಿ ಥಿಯೇಟರ್ಗೆ ನೋಡಿ, ಪೋಸ್ಟರ್ಗೆ ಕಪ್ಪು ಮಸಿಯನ್ನು ಬಳಿದು ಕರುನಾಡ ವಿಜಯ ಸೇನೆ ಆಕ್ರೋಶವನ್ನು ಹೊರಹಾಕಿದೆ. ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ನಲ್ಲಿ ಪುಷ್ಪ 2 ಪ್ರಸಾರವಾಗ್ತಾ ಇತ್ತು. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಅವಕಾಶ ಕೊಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಯಿತು. ಸೊ ಕನ್ನಡ ಸಂಘಟನೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ನೋಡಿ, ಅಲ್ಲೆಲ್ಲ ಪ್ರಚಾರಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ ತಮಿಳಲ್ಲೇ ಪ್ರಚಾರ ಮಾಡ್ತೀನಿ ಅಂತಾರೆ. ಮಹಾರಾಷ್ಟ್ರ ಆ ಕಡೆ ಹೋದಾಗ ಹಿಂದಿಯಲ್ಲಿ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಬರಲಿಲ್ಲ. ಕನ್ನಡಕ್ಕೆಲ್ಲ ಒಂದು ಕಡೆ ಅವಮಾನ ಮಾಡಿದ್ರ ಅಲ್ಲೂ ಅರ್ಜುನ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಕನ್ನಡಕ್ಕಾಗಿ ಉತ್ತರವನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿ ಕೂಡ 6 ಗಂಟೆಗಿಂತ ಮುಂಚೆ ಪ್ರದರ್ಶನ ಆಗಬಾರ್ದು ಅಂತೇಳಿ ಕೂಡ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಚಿತ್ರ ಪ್ರಸಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮಸಿ ಬಳಿದು, ಪೋಸ್ಟರ್ಗಳಿಗೆ ಮಸಿ ಬಳಿದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಮತ್ತೊಂದು ಕಡೆ ಈಗ ಥಿಯೇಟರ್ನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅವರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮಸಿ ಬಳಿತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪನ ಚಿತ್ರಕ್ಕೆ ಧಿಕ್ಕಾರ. ಪಾಲಕರಿಗೆ ಧಿಕ್ಕಾರ. ಕನ್ನಡ 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 ಚಿತ್ರಕ್ಕೆ ಅವಕಾಶ ನೀಡದ ವೆಂಕಟೇಶ್ವರ ಟಾಕೀಸಿನ ಮಾಲೀಕರಿಗೆ ಧಿಕ್ಕಾರ. ಕನ್ನಡ ವಿರೋಧಿ ಪುಷ್ಪ